ನಾವು ಇವತ್ತು ಮೇಲ್ಗಡೆ ಬಂದಿದ್ದೇವೆ ನಮ್ಮ ಮನೆ ಆಚೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಎಷ್ಟು ಚೆನ್ನಾಗಿದೆ ನೋಡಿ. ಬ್ಯಾಕ್ ನೋಡಿ, ಎಲ್ಲೋ ದೂರ ಹೋದಾಗೆ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವಳು ಹೇಳ್ತಾ ಇದ್ದಾಳೆ ನಾನು ಫೋಟೋ ತೆಗೀರಿಂದ. ಆ್ಯಕ್ಚುಲಿ ನಾವು ಬಂದಿರೋದು ಮನೆಯಲ್ಲಿ ಹಾಕುವ ಡ್ರೆಸ್ ಹಾಕ್ಕೊಂಡು ಬಂದಿದ್ದೇವೆ. ಇವಳು ಹೇಳ್ತಾ ಇದ್ದಾಳೆ ನಂದು ಫೋಟೋ ತೆಗೀರಿ ಅಂತ. ಫೋಟೋ ತೆಗೆದೆ, ಆದರೆ ಅವಳಿಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಮನೆಯಲ್ಲಿ ಹಾಕೋ ಡ್ರೆಸ್ಸಲ್ಲಿ ಹೇಗೆ ಬರುತ್ತೋ ಹಾಗೆ ಬಂದಿದೆ, ಬಟ್ ಅವಳಿಗೆ ಇಷ್ಟ ಆಗಲಿಲ್ಲ. ಆಮೇಲೆ ನನಗೆ ಹೇಳ್ತಾಳೆ ನೀವು ಫೋಟೋ ತೆಗೆದದ್ದು ಸರಿಯಾಗಲಿಲ್ಲ ಅಂತ. ಅಮ್ಮನಿಗೆ ಎಂಥದ ಹೇಳಲಿಕ್ಕೆ ಉಂಟಂತೆ. ಮುಂಚೆಲ್ಲ ಈ ಕಾಡಿನೊಳಗೆ ನಾವು ಹೋಗ್ತಾ ಇದ್ವಿ, ಏನಂದರೆ ಕಟ್ಟಿಗೆ ಎಲ್ಲ ತರಲಿಕ್ಕೆ ಹೋಗ್ತಾ ಇದ್ವಿ. ಹಾಗೆ ದನಗಳಿತ್ತು ಮನೆಯಲ್ಲಿ. ಇದು ಹುಲ್ಲೆಲ್ಲ ತಗೊಂಡು ಹೋಗ್ತಿದ್ವಿ. ಹುಲ್ಲಲ್ಲ ಗಿಡ, ಇದು ಎಲೆಗಳನ್ನೆಲ್ಲ ಕೊಂಡೋಗ್ಲಿಕ್ಕೆ ಹಾಕಲಿಕ್ಕೆಲ್ಲ ಬರ್ತಾ ಇದ್ವಿ. ನಾನು ಸಣ್ಣದಿದ್ದೆ. ಇಲ್ಲ, ನೀನು ಫಸ್ಟಿಗೆ ನೀನು ಇರಲಿಲ್ಲ ಅಲ್ಲ. ಮತ್ತೆ ಸ್ವಲ್ಪ ಸಮಯದ ನಂತರ ನಾನು ವಾಪಸ್ ಅಕ್ಕ ಮತ್ತು ನಾನು ಬರ್ತಿದ್ವಿ. ಇಲ್ಲ, ಮನೆಯವರೆಲ್ಲರೂ ಸೇರಿ ಬರ್ತಾ ಇದ್ವಿ. ಸಂಡೇ ಎಲ್ಲ ಆದರೆ ತುಂಬ ಕಟ್ಟಿಗೆ ಎಲ್ಲ ಕೊಂಡೋಗ್ತಾ ಇದ್ವಿ. ಸಂಜೆ ನಮಗೆ ಸ್ನಾನಕ್ಕೆ ನೀರು ಬಿಸಿ ಮಾಡಲಿಕ್ಕೆ ಬೇಕಿತ್ತಲ್ಲ ಕಟ್ಟಿಗೆ, ಅದನ್ನೆಲ್ಲ ತರಲಿಕ್ಕೆ ಇಲ್ಲಿಗೆ ಬರ್ತಾ ಇದ್ವಿ. ಈಗ ಹಾಗೆ ಇಲ್ಲ, ಈಗ ಮನೆಯಲ್ಲೇ ಇದೆ, ಮನೆಯಲ್ಲೇ ಸುಧಾರಿಸ್ತೇವೆ. ಹಾಗೆ ತುಂಬ ಸಮಯಗಳ ನಂತರ ಇಲ್ಲಿ ಒಮ್ಮೆ ಬರಲಿಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಬಂದು ನೋಡುವಾಗ ತುಂಬ ಚೇಂಜಸ್ ಆಗಿದೆ ಇಲ್ಲಿ, ಮುಂಚಿನ ಹಾಗೆ ಇಲ್ಲ. ದೊಡ್ಡ ದೊಡ್ಡ ಮರಗಳಾಗಿವೆ. ನಾವು ಬರುವಾಗ ಸ್ವಲ್ಪ ಸಣ್ಣ ಮರಗಳಿತ್ತು. ಈಗ ಇದನ್ನೆಲ್ಲ, ಇದು ಆ್ಯಕ್ಚುಲಿ ಫಾರೆಸ್ಟ್ ಏರಿಯಾ. ಇಲ್ಲಿ ಕಡಿದುಕೊಂಡು ಹೋಗ್ಲಿಕ್ಕಿಲ್ಲ, ಬೇಕಾದಷ್ಟು ಸಿಗ್ತದೆ. ಇಲ್ಲಿ ಕಡಿದುಕೊಂಡು ಹೋಗುವಂಥ ಅವಶ್ಯಕತೆ ಇರುವುದಿಲ್ಲ. ಸೊ ತುಂಬ ದೊಡ್ಡ ಕಾಡಿದು ನೋಡಿ. ಸೂರ್ಯದೇವ ಚಂದ ಉಂಟಲ್ಲ ಇದು. ತುಂಬ ದೊಡ್ಡ ಕಾಡು ಮಾರೈತಿದೆ. ಆಚೆ ಎಲ್ಲ ತುಂಬ ಉಂಟು, ತುಂಬ ಉಂಟು ಆಚೆ ಎಲ್ಲ. ಈಗಲೂ ಬರ್ತಾರೆ. ಇಲ್ಲಿ ಎಂಥದೊಂದು ಮಾಡ್ತಾ ಇದ್ದಾರೆ. ಶಾರ್ಟ್ಸ್ ಮಾಡ್ಕೊಂಡು ಫೈನಲಿ ದ ಪಾನಿಪುರಿ ಈಸ್ ರೆಡಿ. ಥ್ಯಾಂಕ್ ಯು. ಮಸಾಲೆ ಪುರಿ, ಇದು ಮಸಾಲೆ ಪುರಿ ಅಲ್ಲ, ಇದು ಪಾನಿಪುರಿ. ಮಸಾಲೆ ಪುರಿ ಆದ್ರೆ ಅದು ನೀರಾಗಿ ಬರ್ತದೆ. ಇದು ಸಹ ಮಾಡ್ತಾರೆ ಮಸಾಲೆ ಪುರಿ, ಆದ್ರೆ ಸಹ ಮಸಾಲೆ ಪುರಿ ಅಂತ ಗೊತ್ತಿಲ್ಲ ಅಂತ ಇವರಿಗೆ. ಮಾಡ್ತೇನೆ, ಅದು ಹೇಳಿದಾಗೆ ಮಾಡುದು. ಇದು ಚಂದಾಗಿದೆ ನೋಡಿ. ಮನುಷ್ಯ ತಿನ್ನಲಿಕ್ಕೆ ರೆಡಿ ಆದ್ಲು ನೋಡಿ, ಅದು ಕೂಡ ಯಾವ ರೀತಿ. ಪುಣ್ಯಕ್ಕೆ ಸರಿ ಬಂದಿದೆ. ಇದು ಮಾಡು. ಹಾಗೆ ಅದಕ್ಕೆ ಒಣಗಿಸ್ಬೋದು. ಸುಭರತ್. ಮಾರ್ನಿಂಗ್ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ಇವತ್ತು ಬೆಳಿಗ್ಗೆನೆ ತಿಂಡಿ ರೆಡಿ ಮಾಡ್ತಾ ಇದ್ದಾನೆ. ಇವತ್ತು ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಹಾಗೆ ಕರೆಂಟಿನ ಸ್ಟವ್ ಏನಿದೆ ನೋಡಿ, ಅದನ್ನು ಯೂಸೇ ಮಾಡಿರಲಿಲ್ಲ. ಸೊ ಯೂಸ್ ಮಾಡಿ ನೋಡೋಣ ಅಂತೇಳಿ ಇಟ್ಟಿದ್ದೇನೆ. ನನಗಿದ್ರ ಯಾವುದೇ ಆಪ್ಷನ್ಸ್ ಕೂಡ ಗೊತ್ತಿಲ್ಲ, ಆದರೂ ಒಮ್ಮೆ ಟ್ರೈ ಮಾಡೋಣ ಅಂತೇಳಿ ಇಟ್ಟು ಬಿಟ್ಟಿದ್ದೇನೆ. ನೋಡಿ, ಮೋನಿಶಾ ಓದ್ತಾ ಇದ್ದಾಳೆ. ಎಕ್ಸಾಮ್ ಇದೆ ಮೋನಿಶನಿಗೆ. ಸೊ ಚಳಿ 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 ಇದೆ, ತುಂಬ ಚಳಿ ಇದೆ. ಬಟ್ ನೇಚರ್ ಈ ಥರ ಕಾಣಿಸ್ತಾ ಇದೆ. ತುಂಬ ಚಳಿ ಇದೆ, ಕೋಲ್ಡ್ ಹಾಗೆ ಬಿಸಿ ಬಿಸಿ ದೋಸೆ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೇನೆ. ಓಕೆ, ಆಮೇಲೆ ಸಿಗ್ತೇನೆ ನಾನು ನಿಮಗೆ. ನಿನ್ನೆ ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡಿದೆ, ಸ್ವಲ್ಪ, ತುಂಬ ಅಲ್ಲ ನೋಡಿ. ಇಲ್ಲಿ ತೆಗೆದಿಟ್ಟಿದ್ದೇನೆ, ಸ್ವಲ್ಪ ಕ್ಲೀನ್ ಮಾಡಿದೆ. ಸ್ವಲ್ಪ ಗಿಡಗಳಿಗೆ ಮಣ್ಣು ಹಾಕಿದೆ. ಎಲ್ಲ ಸತ್ತು ಹೋಗಿದೆ, ಗಿಡ ಎಲ್ಲ ಸತ್ತು ಹೋಗಿದೆ. ಇನ್ನೇನು ಹೇಳಲಿಕ್ಕಿಲ್ಲ ನನಗೆ. ಗಿಡ ಸತ್ತು ಹೋಗಿದೆ, ಅಲ್ಲಿ ಮುಗಿದಿದೆ.
ಇನ್ನು ಸ್ವಲ್ಪ ಗಿಡಗಳಿವೆ ಇಲ್ಲಿ ನೋಡಿ. ಅದರಲ್ಲಿ ಈ ರೀತಿ ಹೂವಾಗಿದೆ. ಇಲ್ಲೊಂದು ಹೂ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಹೆಡ್ಡೆ ಇಡುವುದೊಳಗೆ ಇಲ್ಲಿ ಮತ್ತೆ ಸ್ವಲ್ಪ ಶಂಖ ಪುಷ್ಪ ಇದೆ, ಅದು ಸ್ವಲ್ಪ ಆಗ್ತದೆ. ಮತ್ತೆ ಆ ಕಡೆ ದಾಸವಾಳ ಆಗ್ತದೆ ಸ್ವಲ್ಪ. ಮನುಷ್ಯನನ್ನ ಕಿವಿಗೆ ಹೂ ಇಟ್ಟಿದ್ದಾಳೆ ನೋಡಿ, ಕಳ್ಳಿ ಓ ಅಳ್ಳಿದ್ದಾಳೆ. ಕಿವಿಗೆ ಹೂ ಇಟ್ಟದಂತೆ ಅವಳು ನನಗೆ. ಬಿಸಿಲು 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 ತುಂಬ ಬಿಸಿಲಿದೆ. ಆದರೂ ಒಂದು ವಿಡಿಯೋ ಮಾಡೋಣ ಅನಿಸ್ತು ನೋಡಿ. ನಾನು ಹಿಂದುಗಡೆ ಸಿಡಿ ನೇತಾಡಿಸಿದ್ದೇನೆ, ಇಲ್ಲಿ ಕೂಡ ಇಟ್ಟಿದ್ದೇನೆ. ಏನು ಪಾರಿವಾಳ ಏನಿದೆ ನೋಡಿ, ಅದು ಸಿಡಿ ನೋಡಿದರೆ ಬರೋದಿಲ್ಲ ಅಂಥೇಳಿ ನೆಟ್ಟಲ್ಲಿ ನೋಡಿದೆ. ಸೊ ಹಾಗಾಗಿ ಹಾಕಿ ಬಿಟ್ಟಿದ್ದೇನೆ. ನೋಡುವ ಹೇಗಾಗ್ತದೆ ಅಂತ ನೋಡುವ ಅಂಥೇಳಿ ಹಾಕಿದ್ದೇನೆ. ಬಾರದಿದ್ದರೆ ಹೇಳ್ತೇನೆ ನಿಮ್ಮಲ್ಲಿ, ಬರುವುದಿಲ್ಲ ಅಂಥೇಳಿ. ನೋಡೋಣ. ಒಂದು ರೆಡಿ ಮಾಡಿದೆ. ಈಗ ಮನೆಗೆ ಹೋಗಿದ್ದೆ, ಅಲ್ಲಿಂದ ಬರಬೇಕಾದ್ರೆ ಸಿಡಿ ಇಟ್ಕೊಂಡು ಬಂದೆ. ತುಂಬ ಇತ್ತು ಹಳೇದು. ಸೊ ಅದನ್ನು ಇಟ್ಕೊಂಡು ಬಂದು ಒಂದು ಸಣ್ಣ ಕೆಲಸ ಮಾಡಿದೆ. ನೋಡೋಣ ಹೇಗೆ ಅನಿಸ್ತದೆ ಅಂತ. ಸೊ ನೋಡಿ, ಇಲ್ಲಿ ಇದೆ ಸಿಡಿ ಕೆಲವೊಂದು. ನೋಡಿ ಸಂಜೆ ಆಯಿತು. ಸೊ ಗಂಟೆ 6:05 ಆಗ್ತಾ ಬಂತು, ಸಂಜೆಯ ಸಮಯ. ಸೊ ದೇವರ ಹಾಡೇನಿದೆ ನೋಡಿ ಅದನ್ನು ಇಟ್ಟಿದ್ದೇನೆ. ಹಾಗೆ ಒರೆಸಿ ಗುಡಿಸಿ ಎಲ್ಲ ಆದ ನಂತರ ಈ ಕೆಲಸನ ಮಾಡ್ತೇನೆ ಯಾವಾಗಲೂ. ಸೊ ಒಂದು 6 ಗಂಟೆ ಅಷ್ಟೊತ್ತಿಗೆ ಮಾಡ್ತೇನೆ. ಹಾಗೆ ಇಲ್ಲಿ ಸಂಜೆ ಸ್ನಾನ ಮಾಡೋದಕ್ಕೆ ಅಂತೇಳಿ ಬಿಸಿ ನೀರು ರೆಡಿ ಮಾಡ್ತಾಯಿದ್ದೇನೆ. ನಮ್ಮ ಮನೆಯಲ್ಲಿ ಗೀಝರ್ ಇದೆ, ಬಟ್ ನಾನು ಗೀಝರನ್ನು ಅಷ್ಟೊಂದು ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ಜಾಸ್ತಿಯಾಗಿ ಇದನ್ನೇ ಯೂಸ್ ಮಾಡ್ತೇನೆ. ಸೊ ನನಗೆ ತುಂಬ ಇಷ್ಟ ಇದೆ. ಹಿಂದಿನಿಂದ ಹಾಡು ಕೇಳ್ತಾ ಇದೆ, ಅದಕ್ಕಾಗಿ ವಾಯ್ಸ್ನ ಕಂಪ್ಲೀಟಾಗಿ ನಿಲ್ ಮಾಡಿದ್ದೇನೆ. ಸೊ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ. ಸಿಡಿನ ತೋರಿಸ್ತಾ ಇದ್ದೇನೆ, ಇನ್ನೂ ಇದೆ ಹಾಗೇನೆ, ನಾನು ತೆಗಿಲಿಲ್ಲ ಅಂಥೇಳಿ. ಸೊ ಇದನ್ನು ಹಾಗೆ ಇಟ್ಟುಬಿಡೋಣ ಅಂತ ಅನಿಸುತ್ತೆ. ಇವತ್ತು ಬರಲಿಲ್ಲ, ನೋಡೋಣ ನಾಳೆ ಏನಾದರೂ ಬರ್ತದಾ ಅಂತ ನೋಡೋಣ. ಆದರೆ ಬಿಟ್ಟು ಬರ್ತದೆ ಅಂತ ಅನಿಸ್ತಾ ಇದೆ ನನಗೆ. ನೋಡೋಣ, ಪೂರ್ತಿಯಾಗಿ ನಿಂತ ಮೇಲೆ ನಿಮ್ಮಲ್ಲಿ ನಾನು ಅದನ್ನು ಶೇರ್ ಮಾಡ್ತೇನೆ. ಕೈ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮೊಬೈಲಿಗಿಂತ ನಾವು ಹೀಗೆ ನೋಡೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸಂಜೆ ಆಯಿತು ನೋಡಿ. ಇದು ಹಳ್ಳಿ. ಇಲ್ಲಿ ಎಲ್ಲರೂ ಸ್ನಾನ ಮಾಡೋದಕ್ಕೆ ಅಂತ ನೀರನ್ನು ರೆಡಿ ಮಾಡ್ತಾರೆ. ಹೀಗೆ ಒಲೆ ಹಚ್ಕೊಂಡು ನೋಡಿ, ಇಲ್ಲಿ ನೋಡಿ ಒಳ್ಳೆ ಉರಿತಾ ಇದೆ, ಎಲ್ಲೆಲ್ಲೋ ಉರಿತಾ ಇದೆ. ತುಂಬಾ ಜೋರಾಗಿ ಒಲೆ ಉರಿತಾ ಇದೆ. ಸೊ ನಿಶಿ ಇವತ್ತು ಬರಬೇಕಾದ್ರೆ ಪಾರ್ಸೆಲ್ ಇಟ್ಕೊಂಡು ಬಂದಿದ್ದಾಳೆ. ಪಾರ್ಸೆಲ್ ಅಂದರೆ ನಾನು ಮೊನ್ನೆನೇ ಹೇಳಿದ್ದೆ ಬೇಕು ಅಂತೇಳಿ. ಹಾಗೆ ಇವರು ಇವತ್ತು ಕೊಟ್ಟರು. ಆರ್ಡ್ರ್ ಮಾಡು ಅಂತ ಹೇಳಿದರು. ಸೊ ಆರ್ಡ್ರ್ ಮಾಡಿದೆ. ಇದು ಅಗತ್ಯ ಇತ್ತು, ಹಾಗಾಗಿ ನಾನು ಆರ್ಡ್ರ್ ಮಾಡಿರುವಂಥದ್ದು, ಇಲ್ಲದಿದ್ದರೆ ಮಾಡ್ತಾ ಇರಲಿಲ್ಲ. ಸೊ ಇದು ಇಂಪಾರ್ಟೆಂಟ್. ಸೊ ಏನಾಗಿರ್ಬೋದು, ನಿಮ್ಗೆ ಗೊತ್ತಾಗಿರ್ಬೋದು ಏನು ಅಂತ. ಮನುಷ್ಯನಿಗೊಂದು ಡ್ರೆಸ್, ನನಗೊಂದು ಡ್ರೆಸ್ ನೋಡಿ. ಕಲರ್ ಇಬ್ಬರು ಕೂಡ ಸೇಮ್ ತಗೊಂಡಿದ್ದೇವೆ. ಮನುಷ್ಯ ಪಾತ್ರ ಇವತ್ತು ತಾಳ್ಮೆಯಿಂದ ಓಪನ್ ಮಾಡಿದ್ಲು. ಇಲ್ಲದಿದ್ದರೆ ಮನುಷ್ಯನಿಗೆ ಸ್ವಲ್ಪ ಕೂಡ ತಾಳ್ಮೆ ಇರುವುದಿಲ್ಲ. ನೋಡಿ, ಇದು ಮನುಷ್ಯನ ಡ್ರೆಸ್. ಸೊ ಇಲ್ಲೆಲ್ಲ ಕ್ಲೀನ್ ಆಗಬೇಕಷ್ಟೇ ಇನ್ನು ಕೂಡ. ಇಲ್ಲಿ ನೋಡಿ, ಇಲ್ಲಿ 2 ಬಟ್ಟೆ, ಅದನ್ನೆಲ್ಲ ಈಗ ನಾನು ಏನು ಕ್ಲೀನ್ ಮಾಡುವ ಹಾಗಿಲ್ಲ. ಸೊ ಹಾಗೆ ಕ್ಲೀನ್ ಮಾಡಲಿಲ್ಲ. ಸೊ ಮನುಷ್ಯನಿಗೆ 2 ಬಟ್ಟೆ ನೋಡಿ. ಉದ್ದ ಇಲ್ವಾ? ಸಾಕಲ್ಲ? ಇಲ್ವಾ ಅಂತ
ಉದ್ದ ಬೇಕಿತ್ತು ಮಾರೈತೆ. ಇದಕ್ಕಿಡಿ ಇದಕ್ಕಿಡಿ ಇದಕ್ಕಿಡಿ. ಏ ವಾಪಸ್ ಕೊಡಬೇಕಾಗುವುದಿಲ್ಲ ಅಲ್ಲ? ಹೊರಗೆ ಬರಬೇಡವಾ ಅದು? ಮೆಲ್ಲ ಮೆಲ್ಲನ ಮೆಲ್ಲನ. ನೋಡಿ ಮನುಷ್ಯ ಆ್ಯಕ್ಷನ್ ಮಾಡ್ತಾ ಇದ್ದಾಳೆ. ಸಾಕಾ? ಇಲ್ಲಣ್ಣ ಸಾಕಾಗುದಿಲ್ಲ. ಇಲ್ಲ ಸಾಕಾಗುದಿಲ್ಲ. ಅದು ಕಾಣಬಾರ್ದಲ್ಲ ಅದರ ಇದು ಬಾರ್ಡರ್ ಕಾಣೋದು. ಇಲ್ಲ ಅದು ಸಣ್ಣದಾಯಿತು. 5 ಫೀಟ್. ಇಲ್ಲ ಈ ಕಿಟಕಿ ಸ್ವಲ್ಪ ಲಾಂಗ್ ಇದೆಯಾ? ಹೌದು. ಇದೆಲ್ಲ ತಗೊಂಡಾದ್ಮೇಲೆ ರಾಮನಿಗೆ ಸೀತೆ ಏನಾಗಬೇಕು ಹೇಳಿದಾಗೆ ಎಂತ ಮಾಡೋದು? ವಾಪಸ್ ಕೊಡುವ ಅಲ್ಲ? ಅದೇ. ಅಗತ್ಯ ಇತ್ತು ನನಗೆ ಆ್ಯಕ್ಚುಲಿ ಹೇಳಬೇಕಾದ್ರೆ, ತುಂಬಾ ಅಗತ್ಯ ಇತ್ತು. ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ. ನೈಟ್ ಏನಂದರೆ ಹೀಗೆ ಈಗ ರಾತ್ರಿ ಎಲ್ಲ ಹೀಗೆ ಕಾಣ್ತದೆ, ಬಟ್ ಇಲ್ಲಿ ಒಳಗೆ ಲೈಟ್ ಹಾಕಿದಾಗ ಹೊರಗಡೆ ನಿಂತಾಗ ಕ್ಲಿಯರಾಗಿ ಕಾಣ್ತೇವೆ ನಾವು. ಸೊ ಬೇಡ ಅಂತ ಅನ್ನಿಸ್ತದೆ. ಅಲ್ಲಿ ಹೊರಗಡೆ ಈಗ ಮೋನಿಷ ಹೋಗಿದ್ದಾಳೆ, ಅದು ನನಗೆ ಕರೆಕ್ಟಾಗಿ ಕಾಣೋದಿಲ್ಲ. ಅಲ್ಲಿ ಲೈಟ್ ಇಲ್ಲದಿದ್ದರೆ ಹೊರಗಡೆ ಯಾರು ನಿಂತಿದ್ದಾರೆ ಅಂತ ಕಾಣೋದಿಲ್ಲ. ಸೊ ಇದು ನನಗೆ ಅಗತ್ಯ ಇತ್ತು ತುಂಬ. ಈಗ ವಾಪಸ್ ಕೊಟ್ಟು ವಾಪಸ್ ತರಿಸಬೇಕು. ನನಗೆ ಹೇಳದ್ದು ಇವರು ಆರ್ಡರ್ ಕೊಟ್ಟದ್ದು ಹಾಗೆ. ಹೇಳಲಿಲ್ವ ನಿನ್ನಲ್ಲಿ ರೆಡ್ ಕಲರ್ ಕೊಟ್ಟಿದ್ದೇನೆ ಅಂತ? ರೆಡ್ ಕಲರ್ ಕೊಟ್ಟೆ. ಎಷ್ಟು ಫೀಟ್ ಅಂತ ಹೇಳಿದೆ? ಇದು 5 ಫೀಟ್ ತಗೊಂಡಿದ್ದೇನೆ. ಕಬ್ಬಿನ ಜ್ಯೂಸ್ ಕುಡಿಯುವ ಅಂತೇಳಿ ಬಂದೆವು. ಇವಳು ಕೊಡ್ತಾಳಂತೆ ಹಣ. ಇವಳು ಕೊಡ್ತಾಳಂತೆ. ಮುಂಚಿನಿಂದ ತುಂಬ ಸಮಯಗಳಿಂದ ಇಲ್ಲಿದೆ. ಸೊ ಸ್ಟಾರ್ಟ್ ಮಾಡ್ತಾ ಇದ್ದಾರೆ.